ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡೋ, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ BJP ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಆದರೆ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಸರ್, ಈಗ ತುಮಕೂರು BJP ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂಗು ಕೇಳಿ ಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ. ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೆ, ಯಾರ ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡೋ, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ BJP ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಆದರೆ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಸರ್, ಈಗ ತುಮಕೂರು BJP ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂಗು ಕೇಳಿ ಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ. ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೆ, ಯಾರ ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡೋ, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ BJP ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ BJP ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಆದರೆ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಸರ್, ಈಗ ತುಮಕೂರು BJP ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂಗು ಕೇಳಿ ಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ. ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೆ, ಯಾರ ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡೋ, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ.
ಇವರೆಲ್ಲ ಬಿ ಜೆ ಪಿ ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವ್ರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನೂ ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರೂ ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ, ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಆದರೆ ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಸರ್, ಈಗ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂಗು ಕೇಳಬರ್ತಾ ಇರುವಂಥದ್ದು ಯಾರನ್ನಾರು ಮಾಡಲಿ, ನಾನು 2 ಬಾರಿ ಆಗಿದ್ದೇನೆ. ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರೂ ಕೆಲಸ ಮಾಡ್ತೀನಿ. ನಾನು ಹೇಳಿದೆ, ಯಾರು ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.